ಹಂಪಿ ಅಂದರೆ ಬಹುತೇಕ ಜನರಿಗೆ ವಿರೂಪಾಕ್ಷ ದೇವಾಲಯ, ವಿಠಲ ದೇವಾಲಯ, ಕಲ್ಲಿನ ರಥ ಮತ್ತು ಉಗ್ರ ನರಸಿಂಹನ ಮೂರ್ತಿ ನೆನಪಾಗುತ್ತೆ. ಆದರೆ ಹಂಪಿಯಲ್ಲಿ ದೇವಾಲಯಗಳಷ್ಟೇ ಅಲ್ಲ, ವಿಜಯನಗರ ಸಾಮ್ರಾಜ್ಯದ ದೈನಂದಿನ ಜೀವನ ಹೇಗಿತ್ತು ಎಂಬುದನ್ನು ಹೇಳುವ ಅನೇಕ ಸ್ಥಳಗಳಿವೆ. ಅವುಗಳಲ್ಲಿ ಅತ್ಯಂತ ವಿಶೇಷವಾದದ್ದು ಈ ಸೈನಿಕರ ಭೋಜನ ಶಾಲೆ. ಈ ಸ್ಥಳ ಕಮಲಾಪುರದಿಂದ ಹಂಪಿಗೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದೆ. ಇದು ಅರಮನೆಯ ಕಾವಲುಗಾರರು, ಕೋಟೆ ಕಾವಲುಗಾರರು ಈ ಥರ ಎಲ್ಲರೂ ಸಾಮೂಹಿಕವಾಗಿ ಕುಳಿತುಕೊಂಡು ಊಟ ಮಾಡ್ತಕ್ಕಂಥ ಭೋಜನ ಶಾಲೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವಿನ್ನೂ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ನಾನು ನಿಮ್ಮ ಪ್ರಕಾಶ್. ಬನ್ನಿ ಸ್ನೇಹಿತರೆ, ನಾವೀಗ ಈ ಸೈನಿಕರ ಭೋಜನ ಶಾಲೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾನೀಗ ಈ ಭೋಜನ ಶಾಲೆಯ ಮಧ್ಯದಲ್ಲಿ ಯಾವ ರೀತಿ ನೀರು ಹೋಗ್ತಿತ್ತು, ಇದರ ಆಳ ಎಷ್ಟಿದೆ, ಅಗಲ ಎಷ್ಟಿದೆ ಅಂತ ನಿಮಗೆ ತೋರಿಸ್ತೇನೆ. ಈ ನೀರು ಹರಿಯುವ ಕಲ್ಲಿನ ಕಾಲುವೆಯ ಅಗಲ ಸುಮಾರು 2 ರಿಂದ 2.5 ಅಡಿ ಇದೆ. ಎತ್ತರ ಸುಮಾರು 1.5 ಅಡಿ ಎತ್ತರ ಈ ಕಲ್ಲಿನ ಕಾಲುವೆ ಇದೆ. ಆಗಿನ ಕಾಲದಲ್ಲಿ ಸೈನಿಕರು ಈ ರೀತಿ ಕುಳಿತುಕೊಂಡು ಊಟ ಮಾಡ್ತಿರ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ಕಲ್ಲಿನ ತಟ್ಟೆಯನ್ನು ನೋಡ್ಬೋದು, ಬಟ್ಟಲಿನಂತೆ ಕಾಣುವ ಕುಳಿಗಳನ್ನು ಕೂಡ ನೀವು ಗಮನಿಸಬಹುದು ಸ್ನೇಹಿತರೆ. ಆಗಿನ ಕಾಲದಲ್ಲಿ ಮಣ್ಣಿನ ತಟ್ಟೆಯಲ್ಲೇ ಊಟ ಮಾಡ್ತಿದ್ರು. ಶ್ರೀಮಂತರು ಮಾತ್ರ ಬೆಳ್ಳಿ ತಟ್ಟೆ, ಬಂಗಾರದ ತಟ್ಟೆ ಇರ್ತಿದ್ವು. ಶಾಲೆಗೆ ಬಿಸಿಲು ಬರಬಾರ್ದೆಂದು ಆ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಕಲ್ಲಿನ ದೊಡ್ಡ ಮಂಟಪಗಳು ಇರ್ಬೋದು. ಈ ಮಂಟಪ ಇದ್ವು ಅನ್ನೋ ಸಾಕ್ಷಿ ನೀವು ನೋಡ್ಬೋದು ಇಲ್ಲಿ ಈ ಕಂಬಗಳು. ಈ ಭೋಜನ ಶಾಲೆಯ ಉದ್ದ 10 ಮೀಟರ್. ಇಲ್ಲಿಂದ ಮಂಟಪ ಬಂದು ಈ ರೀತಿ ಇರ್ತದ್ದು. ನಡುವೆ ಈ ಸೈನಿಕರು ಕೂತ್ಕೊಂಡು ಊಟ ಮಾಡ್ತಿರ್ಬೋದು ಅಂತ ನನ್ನ ಅನಿಸಿಕೆ. ಇತಿಹಾಸ ಎಂದರೆ ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುವ ವಿಷಯವಲ್ಲ. ಕೆಲವೊಮ್ಮೆ ಉತ್ತರಗಳಿಗಿಂತ ಪ್ರಶ್ನೆಗಳೇ ಹೆಚ್ಚು ಮೌಲ್ಯವಾಗಿರುತ್ತವೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇದು ಕಮಲಾಪುರ ಮತ್ತು ಹಂಪಿಯ ಮುಖ್ಯ ರಸ್ತೆಯಲ್ಲೇ ಈ ಸ್ಥಳವನ್ನು ನೀವು ನೋಡ್ಬೋದು. ಕಾಲದಲ್ಲಿ ಯಾಕೆ ಸ್ಟೀಲ್ ತಟ್ಟೆ ಇರಲಿಲ್ಲ, ಹಿತ್ತಾಳೆ ತಟ್ಟೆ ಇರಲಿಲ್ಲ, ತಾಮ್ರದ ತಟ್ಟೆ ಇರಲಿಲ್ಲ, ಕಲ್ಲಿನ ತಟ್ಟೆನೇ ಯಾಕೆ ಬಂತಂತ ಸಾಕಷ್ಟು ಪ್ರಶ್ನೆ ಮೂಡ್ತವೆ. ಆಗಿನ ಕಾಲದಲ್ಲಿ ಈ ಭೋಜನ ಶಾಲೆಗೆ ಮಂಟಪ ಇತ್ತು ಅನ್ನೋಕ್ಕೆ ಸಾಕ್ಷಿ ಈ ಕಲ್ಲಿನ ಕಟ್ಟೆಗಳು ನೋಡಿ. ಸೊ ಇಲ್ಲಿಂದ ಆ ಭಾಗಕ್ಕೆ ಮಂಟಪಗಳು ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಹಿಂದೆ ಯಾವ ರೀತಿ ಘಟನೆಗಳಾಗಿದ್ವು ಯಾರಿಗೂ ಗೊತ್ತಿಲ್ಲ. ನೋಡಿ, ಸೈನಿಕರ ಭೋಜನ ಶಾಲೆ ಯಾವ ರೀತಿ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೈನಿಕ ಭೋಜನಾಲಯದ ಈ ನೀರನ್ನ ಮತ್ತೊಮ್ಮೆ ಮರುಬಳಕೆ ಮಾಡ್ಕೊಳ್ತಾ ಇದ್ರು. ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ. ಸೊ ನೀರು ಈ ರೀತಿ ಹೊರಗಡೆ ಬಂದ ನಂತರ ಅದು ಮತ್ತೆ ಈ ಚಿಕ್ಕ ಕಲ್ಲಿನ ಕಾಲುವೆ ನೋಡ್ತಾ ಇದ್ರಲ್ಲ, ಈ ಚಿಕ್ಕ ಕಲ್ಲಿನ ಕಾಲುವೆ ಮುಖಾಂತರ ಹೋಗಿ ನೋಡಿ ಈ ರೀತಿ ಕಾಲುವೆ. ಸೊ ಪುರಾತನ ಕಾಲುವೆ ಇಲ್ಲಿ ಕಾಣ್ತಾ ಇದೆ ನೋಡಿ. ನೋಡಿ, ಆಗಿನ ಕಲ್ಲಿನ ಕಾಲುವೆ ಗುರುತಿವೆಲ್ಲ ಯಾವ ರೀತಿ ಹೋಗ್ತದೆ ಅಂತ ನೀವು ತೋರಿಸ್ತೀನಿ. ಎಲ್ಲಿಗೆ ಹೋಗ್ತದೆ ಅನ್ನೋದು ಕೂಡ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಗಾಳಿ ಇದೆ ನೋಡಿ. ಇಲ್ಲಿ ಬಂದು ನೋಡಿ, ಅದು ಈ ಕಾಲುವೆ ಯಾವ ರೀತಿ ಹೋಗ್ತದೆ ಅನ್ನೋಕ್ಕೆ ಸಾಕ್ಷಿ ಇಲ್ಲಿಂದ ಬಂದು ಈ ಕಾಲುವೆ ನೀರು ಈ ಮಂಟಪಕ್ಕೆ ಹೋಗ್ತಿತ್ತು. ಇದನ್ನ ಮರುಬಳಕೆ ಮಾಡ್ಲಿಕ್ಕೆ ಅಂತಾನೆ ಈ ಒಂದು ಕೊಳ ಕಟ್ಸಿದ್ದಾರೆ. ನೋಡಿ, ಇಲ್ಲಿಂದ ಈ ರೀತಿ ಬಂದು ನೀರು ಕೊಳಕ್ಕೆ ಹೋಗ್ತಾ ಇತ್ತು. ಈ ಕೊಳದ ಮೆಟ್ಲೆ ಆಗಿದೆ ಅಂತೇಳಿ ಇದೇ ಮೆಟ್ಲು, ಇಲ್ಲಿಂದನೇ ಕೆಳಗೆ ಬರ್ತಾ ಇರ್ತಾರೆ ಜನ. ಈ ಕೊಳವನ್ನು ಯಾವುದಕ್ಕೆ ಉಪಯೋಗಿಸಿದ್ರು ಅಂತ ಮಾಹಿತಿ ಇಲ್ಲ. ಹಂಪಿಯಲ್ಲಿ ಸಾಕಷ್ಟು ನೀರಿನ ಕೊಳಗಳಿವೆ. ಇಷ್ಟು ಡೀಟೇಲ್ ಆಗಿದ್ನ ಯಾರು ತೋರಿಸಿಲ್ಲ ನಿಮ್ಗೆ. ಸ್ನೇಹಿತರೆ, ಈ ಭೋಜನ ಶಾಲೆಯ ನೀರು ಯಾವತ್ತೂ ವೇಸ್ಟ್ ಆಗ್ತಾರಲ್ಲ. ನಿಮ್ಗೆ ಆಗ್ಲೇ ತೋರಿಸಿದ ಹಾಗೆ ಆ ಭೋಜನ ಶಾಲೆಯ ನೀರು ಬಂದು
ಈ ಒಂದು ಕೊಳಕ್ಕೆ ಬರ್ತಾ ಇತ್ತು ನೋಡಿ. ಇದನ್ನ ಯಾರು ಇಷ್ಟು ಡೀಪ್ ಆಗಿ ತೋರಿಸಿಲ್ಲ ಈ ಕೊಳನ. ನನ್ಗನ್ಸುತ್ತೆ ನಾನೇ ಇದನ್ನ ಇಷ್ಟು ಆಸಕ್ತಿ ವಹಿಸಿ ಈ ಕೊಳ ತೋರಿಸ್ತಿದ್ದೀನಿ ನಿಮಗೆ ಅಂತ. ಎಲ್ಲಾ ನೀರಿನ ಕೊಳ ಸ್ವಚ್ಛ ಮಾಡಿದ್ರೆ, ಆದ್ರೆ ಈ ರಾಣಿ ಇದು ಯಾವ್ದು ಭೋಜನ ಶಾಲೆ ಹತ್ರ ಇರ್ತಕ್ಕಂಥ ಈ ಕೊಳನ ಕ್ಲೀನ್ ಇಲ್ಲ ನೋಡಿ. ಎಲ್ಲಿ ನೋಡಿದ್ರು ಗಿಡ ಗಂಟೆ ಬೆಳೆದಿದ್ದಾವೆ. ಈ ಕೊಳ ಯಾವತ್ತು ಕ್ಲೀನೇ ಇಲ್ಲ ಇದು. ಸ್ನೇಹಿತರೆ, ನೀವು ಗಮನಿಸಬಹುದು, ರಸ್ತೆ ಮೇಲೆ ಇರ್ತಕ್ಕಂಥ ನೀರಿನ ಕೊಳಗಳು ಅವೆಲ್ಲವನ್ನು ತುಂಬಾ ಕ್ಲೀನ್ ಮಾಡಿದ್ದಾರೆ ನೋಡಿ. ಈ ಕೊಳನ ಕ್ಲೀನ್ ಮಾಡಿಲ್ಲ. ಎಷ್ಟೊಂದು ದೊಡ್ಡದಾದ ನೀರಿನ ಕೊಳ ಇದು. ಇದು ಭೋಜನ ಶಾಲೆ ಹತ್ರನೇ ಇರ್ತಕ್ಕಂಥ ನೀರಿನ ಕೊಳ. ಈ ಭೋಜನ ಶಾಲೆ ಹತ್ರ ಇದ್ರು ಕೂಡ ಇದನ್ನ ಜನ ಹೆಚ್ಚು ಗಮನಿಸೋದಿಲ್ಲ ಅಂತ ಇದ್ರು ಕೂಡ ಒಂಥರ ಕ್ಲೀನ್ ಆಗಿ ಇಟ್ಟಿಲ್ಲ. ಯಾರು ಬರೋದಿಲ್ಲ ಇಲ್ಲಿ ಜಾಗಕ್ಕೆ ಅಂತ ಹೇಳ್ಬಿಟ್ಟು ಸ್ವಚ್ಛತೆ ಕಾಪಾಡಿಲ್ಲ ನೋಡಿ. ನೀವು ಗಮನಿಸಬಹುದು, ಜಾಲಿ ಮುಳ್ಳು ಬೆಳೆದಿದೆ ನೋಡಿ, ಮುಳ್ಳು ಕರಿಕಿ ಯಾವ ರೀತಿ ಬೆಳೆದಿದೆ ನೋಡಿ. ಇಷ್ಟೊಂದು ಅದ್ಭುತ ಪುರಾತನ ಈ ನೀರಿನ ಕೊಳನ ಇಷ್ಟು ನಿರ್ಲಕ್ಷ್ಯ ಮಾಡಿದಾರೆ ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ. ನಾ ಹೇಳ್ತಾ ಇದ್ದೀನಿ, ಇದು ಸ್ವಲ್ಪ ನಿರ್ಲಕ್ಷ್ಯಕ್ಕೆ ಒಳಗಾದ ನೀರಿನ ಕೊಳ ನೋಡಿ ಯಾವ ರೀತಿ ಇದೆ ನೀವು ಗಮನಿಸ್ಬೋದು. ಸ್ನೇಹಿತರೆ, ನಾವೀಗ ಇದರ ಪಕ್ಕದಲ್ಲಿ ಇರುವ ಅಷ್ಟಭುಜ ನೀರಿನ ಮಂಟಪ ನೋಡ್ಲಿಕ್ಕೆ ಹೋಗೋಣ ಬನ್ನಿ. ನೀವು ಅಲ್ಲಿ ನೋಡ್ತಾ ಇದ್ರಲ್ಲ, ಅದು ಅಷ್ಟಭುಜಾಕೃತಿಯ ನೀರಿನ ಮಂಟಪ. ಬನ್ನಿ, ಅದು ಕೂಡ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನೀಗ. ಈ ಭೋಜನ ಶಾಲೆ ಹತ್ತಿರನೇ ಇದೆ ಈ ಅಷ್ಟಭುಜ ನೀರಿನ ಮಂಟಪ. ಸ್ನೇಹಿತರೆ, ಇದು ಅಷ್ಟಭುಜ ನೀರಿನ ಮಂಟಪ. ಇದು ಬೀಳೋ ಸ್ಥಿತಿಯಲ್ಲಿ ಇರೋದ್ರಿಂದ ಈಗ ಸಪೋರ್ಟ್ ಆಗಿ ಕಲ್ಲಿನ ಗೋಡೆ ನಿರ್ಮಿಸಿದ್ದಾರೆ. ಪುರಾತನ ವಾಟರ್ ಸಪ್ಲೈ ಸಿಸ್ಟಮ್ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಈಗ. ಭುಜಾಕೃತಿಯ ನೀರಿನ ಮಂಟಪಕ್ಕೆ ನೀರು ಯಾವ ರೀತಿ ಹೋಗುತ್ತಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ನೋಟಕ್ಕೆ ಇದು ಸಾಮಾನ್ಯ ಕಲ್ಲಿನ ಕಟ್ಟಡದಂತೆ ಕಾಣುತ್ತೆ. ನಾನು ಇಲ್ಲಿ ಬಂದಾಗ ಕ್ಲೀನ್ ಇರಲಿಲ್ಲ, ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ನೋಡಿ, ಇಲ್ಲಿ ಕೂಡ ಗಿಡ ಗಂಟೆಗಳು ಸಾಕಷ್ಟು ಬೆಳೆದು ಕಾಣ್ತಾ ಇರಲ್ಲ, ಏನು ಕಾಣ್ತಾ ಇರಲ್ಲ. ಆಗಿನ ಕಾಲದ ಡ್ರೈನೇಜ್ ಸಿಸ್ಟಮ್ ಇದು. ಸುಟ್ಟ ಮಣ್ಣಿನ ಕೊಳವೆ ಪೈಪ್ ಅದು ನೋಡಿ. ಅವಕ್ಕೆಲ್ಲ ಹೇಗೆ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಗಿನ ಕಾಲದ ಇಂಜಿನಿಯರಿಂಗ್ ಎಷ್ಟು ಅದ್ಭುತ ಆಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಆಗಿನ ಕಾಲದ ಟಾಯ್ಲೆಟ್ಗಾಗಿ ಬಳಸಿದ ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಇದು ನೋಡಿ. ಇದ್ರ ಒಳಗಡೆ ಎಲ್ಲ ಪೈಪ್ ಹೋಗಿದೆ, ಒಳಗಡೆ ಅಂಡರ್ಗ್ರೌಂಡ್ ಸಿಸ್ಟಮ್ ಆಗಿ. ಸ್ನೇಹಿತರೆ, ಇವುಗಳನ್ನು ನೋಡಿದಾಗ ವಿಜಯನಗರ ಸಾಮ್ರಾಜ್ಯ ನೀರನ್ನು ಎಷ್ಟು ವೈಜ್ಞಾನಿಕವಾಗಿ ನಿರ್ವಹಿಸುತ್ತಿತ್ತು ಎಂಬುದು ಗೊತ್ತಾಗುತ್ತೆ. ಪುರಾತನ ಡ್ರೈನೇಜ್ ಸಿಸ್ಟಮ್ ಅನಿಸ್ತದೆ ಇದು. ನಾವು ಕೊಳವೆ ಪೈಪ್ಗಳು ಯಾವ ರೀತಿ ಇದಾವೆ ಅಂತ ನೀವು ನೋಡ್ಬೋದು. ಇದನ್ನು ಅಷ್ಟಭುಜ ಆಕಾರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ನಾವೀಗ ಅಷ್ಟಭುಜ ಆಕಾರದ ಮಂಟಪದ ಒಳಗಡೆ ಬಂದಿದ್ದೇನೆ. ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆ, ಈ ಅಷ್ಟಭುಜ ರಚನೆ ನೀರನ್ನು ಸಂಗ್ರಹಿಸುವ ಕೇಂದ್ರವಾಗಿತ್ತೆ, ವಿವಿಧ ದಿಕ್ಕುಗಳಿಗೆ ನೀರನ್ನು ಹಂಚುವ ಡಿಸ್ಟ್ರಿಬ್ಯೂಷನ್ ಚೇಂಬರ್ ಆಗಿತ್ತೆ, ಅಥವಾ ನೀರಿನ ಹರಿವನ್ನು ನಿಯಂತ್ರಿಸುವ ವ್ಯವಸ್ಥೆ ಆಗಿತ್ತೆ? ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ. ಹಳ್ಳಿ ಭಾಷೆಯಲ್ಲಿ ಇದನ್ನು ಔತ್ಗಾನಿ ಅಂತ ಕೂಡ ಕರೀತಾರೆ. ಕಾಲದ ನೀರು ಸಂಗ್ರಹಿಸುವ ಬಾಣೆ ಅಂತ ಹೇಳ್ತಾರೆ ಇದನ್ನ, ನೀರಿನ ತೊಟ್ಟಿ ಅಂತ ಹೇಳ್ಬೋದು ಇದನ್ನ. ಹಳ್ಳಿ ಭಾಷೆಯಲ್ಲಿ ಇದನ್ನು ಔತ್ಗಾನಿ ಅಂತ ಕೂಡ ಕರೀತಾರೆ. ಸೈನಿಕರ ಭೋಜನ ಶಾಲೆ ಮತ್ತು ಅಷ್ಟಭುಜ ಮಂಟಪಗಳು 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿವೆ. ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಾಣ ಮಾಡಿದ ಮಂಟಪ ಇದು. ಸ್ನೇಹಿತರೆ, 600 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯ ಕೇವಲ ಯುದ್ಧದಲ್ಲಿ ಮಾತ್ರ ಶಕ್ತಿಶಾಲಿಯಾಗಿರಲಿಲ್ಲ. ಜಲ ನಿರ್ವಹಣೆ, ನಗರ ಯೋಜನೆ ಮತ್ತು ಸಾರ್ವಜನಿಕ ಜಲ ವ್ಯವಸ್ಥೆಯಲ್ಲಿಯೂ ವಿಶ್ವದ ಅತ್ಯುನ್ನತ ನಾಗರಿಕತೆಗಳಲ್ಲಿ ಒಂದಾಗಿತ್ತು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ, ಸೈನಿಕರ ಭೋಜನಾಲಯ ಹಂಪಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.